ಸಾಕಷ್ಟು ನಿರೀಕ್ಷೆಗಳೊಂದಿಗೆ ಆರಂಭವಾಗಿದ್ದಂಥ ವಿಧಾನ ಮಂಡಲ ಅಧಿವೇಶನ ಯಾವುದೇ ಫಲಿತಾಂಶವಿಲ್ಲದೆ ಯಾವುದೇ ಚರ್ಚೆ ಇಲ್ಲದೆ ಅಂತ್ಯವಾಗಿದೆ. 3 ದಿನಗಳ ಮೊದಲೇ ವಿಧಾನಸಭೆ ಅಧಿವೇಶನ ಅಂತ್ಯವಾಗಿದೆ. ಇವತ್ತು ಸಾಕಷ್ಟು ನಿರೀಕ್ಷೆಗಳಿತ್ತು. ಇವತ್ತಿನಿಂದ ಚರ್ಚೆಗಳಾದರೂ ಆರಂಭವಾಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಅಂತಿಮವಾಗಿ ಗದ್ದಲ ಗಲಾಟೆಗಳಲ್ಲೇ ಈ ಬಾರಿಯ ವಿಧಾನಮಂಡಲ ಅಧಿವೇಶನ ಅಂತ್ಯವಾಗಿದೆ. ವಿಧಾನಸಭೆ ವಿಧಾನ ಪರಿಷತ್ ಕಲಾಪ ಮುಂದೂಡಿಕೆಯಾಗಿದ್ದು ಅವಧಿಗೆ ಉಭಯ ಸದನಗಳನ್ನು ಮುಂದೂಡಿಕೆ ಮಾಡಲಾಗಿದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ ಮಾಡಿ ಬಿಜೆಪಿ ನಿರಂತರವಾಗಿ ಹೋರಾಟವನ್ನು ಮಾಡಿತ್ತು, ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿತ್ತು. ಇವತ್ತು ಅಹೋರಾತ್ರಿ ಧರಣಿಗೂ ಕೂಡ ವಿಪಕ್ಷಗಳು ಕರೆ ಕೊಟ್ಟಿದ್ದು 3 ದಿನ ಮೊದಲೇ ಅಧಿವೇಶನವನ್ನ ಮುಂದೂಡಿಕೆ ಮಾಡಲಾಗಿದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ನಿಗದಿಯಂತೆ ಆಗಸ್ಟ್ 27ರವರೆಗೆ ಅಧಿವೇಶನ ನಡೆಯಬೇಕಿತ್ತು. ಆದರೆ ಈಗ 3 ದಿನ ಮೊದಲೇ ಈಗ ಅಧಿವೇಶನ ಅಂತ್ಯವಾಗಿದೆ. ಇದಕ್ಕೆ ವಿಪಕ್ಷ ಕಾಂಗ್ರೆಸ್ ವಿರುದ್ಧ, ಸರ್ಕಾರದ ವಿರುದ್ಧ ಹರಿಯಾಯ್ತಾ ಇದ್ದು ಕಾಂಗ್ರೆಸ್ ಓಡಿ ಹೋಗಿದೆ ಅಂತ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಕಾಂಗ್ರೆಸ್ನ ನಾಯಕರು ವಿಪಕ್ಷಗಳು ಸದನವನ್ನ ನಡೆಯೋದಕ್ಕೆ, ಸದನದ ಕಲಾಪಕ್ಕೆ ಯಾವುದೇ ರೀತಿಯ ಅನುಕೂಲ ಮಾಡ್ತಾ ಇಲ್ಲ, ಅದಕ್ಕೆ ಸಹಕಾರವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ. ಒಟ್ಟಿನಲ್ಲಿ ಈ ಬಾರಿಯ ಅಧಿವೇಶನದಲ್ಲಿ ಯಾವುದೇ ರೀತಿಯಂಥ ಚರ್ಚೆಗಳಾಗಲಿ ಅಥವಾ ಯಾವುದೇ ರೀತಿಯಾದ ಫಲಿತಾಂಶಗಳಾಗಲಿ, ಯಾವುದೇ ರೀತಿಯಾದಂಥ ಸಮಗ್ರವಾದಂಥ ಮಾತುಕತೆಗಳಾಗಲಿ ಆಗಲೇ ಇಲ್ಲ. ಕೆಲವೊಂದಿಷ್ಟು ವಿಧೇಯಕಗಳಿಗೆ ಒಪ್ಪಿಗೆ ಕೊಟ್ಟು ಆನಂತರ ಯಾವುದೇ ಚರ್ಚೆ ಇಲ್ಲದೆ ಕೇವಲ ಪ್ರತಿಭಟನೆಯಲ್ಲೇ ವಿಧಾನಮಂಡಲ ಅಧಿವೇಶನ ಅಂತ್ಯವಾಗಿದೆ. ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ, ಒಂದು 25-30 ವರ್ಷದ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿರೋಧ ಪಕ್ಷಕ್ಕೆ ಎದರಿ ಇಡೀ ಅಧಿವೇಶನವನ್ನು ರದ್ದು ಮಾಡಿ ಹೋಗಿರುವಂಥ ಕಾಂಗ್ರೆಸ್ ಸರ್ಕಾರ, ನಾವು ಹಗಲು ರಾತ್ರಿ ಧರಣಿ ಮಾಡ್ತೀರಿ ಅಂತ ಹೋರಾಟವನ್ನು ನಾವು ಘೋಷಣೆ ಮಾಡಿದ್ರಿ. ಬೆಳಗ್ಗೆ ರಾಜಭವನಕ್ಕೆ ಹೋಗ್ತೀರಿ ಅಂತ ಘೋಷಣೆಯನ್ನು ಕೂಡ ನಾವು ಮಾಡಿದಿರಿ. ಸರ್ಕಾರ ಒಂದು ರೀತಿ ಎದರಿ ಅಧಿವೇಶನವನ್ನು ರದ್ದು ಮಾಡಿರೋವಂಥದ್ದು ತಪ್ಪು. ಇದು ಅಧಿವೇಶನವನ್ನು ಪೂರ್ತಿ ನಡೆಸಬೇಕಾಗಿದ್ದು. ಕಾಂಗ್ರೆಸ್ ಅವ್ರಿಗೇನಾನ ದಮ್ಮಿದ್ರೆ, ತಾಕತ್ತಿದ್ದರೆ ಅಧಿವೇಶನವನ್ನು ಪೂರ್ತಿ ನಡೆಸಬೇಕಾಯಿತು. ಅದನ್ನು ನಡೆಸಲಿಲ್ಲ. ಸಭಾಧ್ಯಕ್ಷರ ಮೇಲೆ ವಿಶ್ವಾಸ ಇತ್ತು ನಮಗೆ, ಹೊಸಬರಿದ್ದಾರೆ, ಹಿರಿಯರಿದ್ದಾರೆ, ಏನೋ ನ್ಯಾಯ ಸಿಗುತ್ತೆ ಅಂತ ನಾವು ತಿಳ್ಕೊಂಡಿದ್ರಿ. ಆದರೆ ಸಭಾಧ್ಯಕ್ಷರು ಇವತ್ತು ಈ ಸದನವನ್ನು ಸರಿಯಾಗಿ ನಡೆಸುವಂಥದ್ದಕ್ಕೆ ಆಗಲಿಲ್ಲ. ಅವರು ದಲಿತರ ಹಣವನ್ನು ಲೂಟಿ ಮಾಡಿರುವಂತಹ ನಾಗೇಂದ್ರ ಅವ್ರನ್ನ ಸಂಪುಟದಿಂದ ಕೈ ಬಿಡೋದಕ್ಕೂ ಕೂಡ ಮೀನಾಮೇಷ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಭಯ. ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟರೆ ಇವರ ಬಣ್ಣ ಬಯಲಾಗ್ತದೆ, ಇವರ ಭ್ರಷ್ಟಾಚಾರ ಇನ್ನೂ ಕೂಡ ಬೀದಿಗೆ ಬರ್ತದೆ, ಮುಖ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಇವತ್ತು ಅವರನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಇದೆಲ್ಲ ಬೆಳವಣಿಗೆಗಳ ನಡುವೆ ಬಿಜೆಪಿ ನಾಯಕರು ನೇರವಾಗಿ ವಿಧಾನಸೌಧದಿಂದ ಲೋಕಭವನದ ಒಳಗಡೆ ತನಕ ಪಾದಯಾತ್ರೆಯನ್ನು ಮಾಡಿದ್ದಾರೆ. ಅತ್ತ ಬಿಜೆಪಿ ರಾಜೀನಾಮೆಯನ್ನು ಪಡಿಲೇಬೇಕು ಅಂತ ಹಠ ಮಾಡಿತ್ತು. ಸಚಿವರ ರಾಜೀನಾಮೆ ಪಡೆಯೋ ತನಕ ನಾವು ಯಾವುದೇ ಕಲಾಪಗಳಿಗೆ ಭಾಗಿಯಾಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಕಲಾಪ ಈಗ ಯಾವುದೇ ರೀತಿಯಂಥ ಚರ್ಚೆ ಆಗದೆ ಅಂತ್ಯವಾಗಿದೆ. ಇನ್ನು ಸಚಿವ ನಾಗೇಂದ್ರ ಅವರನ್ನು ವಜಾ ಮಾಡಬೇಕು ಅಂತ ರಾಜ್ಯಪಾಲರ ಮೊರೆ ಹೋಗ್ತಾ ಇದೆ ಬಿಜೆಪಿ. ಈಗ ನೇರವಾಗಿ ವಿಧಾನಸೌಧದಿಂದ ಬಿಜೆಪಿ ನಾಯಕರು ರಾಜಭವನದವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡಿದ್ರು, ಅರ್ಥಾತ್ ಲೋಕಭವನದವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡಿದ್ರು. ಅಲ್ಲಿ ರಾಜ್ಯಪಾಲರನ್ನು ಭೇಟಿ ಆಗ್ತಾರೆ. ರಾಜ್ಯಪಾಲರನ್ನು ಭೇಟಿಯಾಗಿ ಈ ಸದನದಲ್ಲಿ ಆಗಿರುವಂಥ ವಿಚಾರಗಳನ್ನು ಗಮನಕ್ಕೆ ತರ್ತಾರೆ. ಜೊತೆಗೆ ಸಚಿವ ನಾಗೇಂದ್ರ ಅವರನ್ನು ರಾಜೀನಾಮೆ ಕೊಡಿಸ್ಬೇಕು, ಜೊತೆಗೆ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಸ್ಗೆ ಈಗಾಗಲೇ ಏನು ಬೇಡಿಕೆ ಇದೆ CBIನಿಂದ, ಅದಕ್ಕೆ ಅನುಮತಿ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದಾರೆ. ಹೀಗಾಗಿ ನಿರಂತರವಾದಂಥ ಹೋರಾಟವನ್ನು ಸದನದ ಒಳಗೆ ಜೊತೆಗೆ ಸದನದ ಹೊರಗೂ ಕೂಡ ಬಿಜೆಪಿ ಕೊಂಡೊಯ್ತಾ ಇದೆ. ಕೈಯಲ್ಲಿ ಭಿತ್ತಿಪತ್ರವನ್ನು ಹಿಡಿದು ಲೋಕಭವನಕ್ಕೆ ಪಾದಯಾತ್ರೆಯನ್ನು ಬಿಜೆಪಿ ಶಾಸಕರು ಮಾಡಿದ್ದಾರೆ. ಆರ್ ಅಶೋಕ್, ವಿಜಯೇಂದ್ರ ಸೇರಿದಂತೆ ಎಲ್ಲ ನಾಯಕರು ವಿಧಾನಸೌಧದಿಂದ ಮಳೆಯ ನಡುವೆಯೂ ಕೂಡ ತುಂತುರು ಮಳೆ ಅನ್ನಿಸ್ತಾ ಇತ್ತು. ಇದರ ಜೊತೆಗೆ ಸರ್ಕಲ್ಗಳಲ್ಲೂ ಕೂಡ ಜನ ಸೇರಿದ್ರು. ಎಲ್ಲ ನಾಯಕರು ಒಟ್ಟಾಗಿ ಇವತ್ತು ಪಾದಯಾತ್ರೆಯ ಮೂಲಕ ಲೋಕಭವನಕ್ಕೆ ತೆರಳಿದ್ದಾರೆ. ಇವತ್ತು ಬೆಳಗ್ಗೆ ಕೂಡ ಬಿಜೆಪಿ ನಾಯಕರು ವಿಧಾನಸೌಧ ಮುತ್ತಿಗೆ ಸೇರಿದಂತೆ ಬೇರೆ ಬೇರೆ ಮಾದರಿಯ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಈಗ ಈ ಒಂದು ತಾರ್ಕಿಕ ಅಂತ್ಯ ಕಾಣಿಸುವಂಥ ನಿಟ್ಟಿನಲ್ಲಿ ನೇರವಾಗಿ ವಿಧಾನಸೌಧದಿಂದ ಲೋಕಭವನದತ್ತ ಬಿಜೆಪಿ ನಾಯಕರು ಪಾದಯಾತ್ರೆ ಆರಂಭಿಸಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ.
ಇನ್ನು ಸದನದಲ್ಲಿ ಬಿಜೆಪಿ ನಡೆಗೆ ಕಾಂಗ್ರೆಸ್ ನಾಯಕರು ಕೂಡ ಕಿಡಿಕಾರ್ತಾ ಇದೆ. ಈ ಸದನ ಸಂಪೂರ್ಣ ವಿಫಲವಾಗೋದಕ್ಕೆ ಅಥವಾ ಯಾವುದೇ ಚರ್ಚೆ ಆಗದೆ ಅಂತ್ಯವಾಗ್ತಾ ಇರೋದಕ್ಕೆ ಬಿಜೆಪಿ ನಾಯಕರೇ ಕಾರಣ ಅಂತ ಕಾಂಗ್ರೆಸ್ನ ನಾಯಕರು ನಿರಂತರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಇವತ್ತು ಸದನದ ಒಳಗೆ ಸಚಿವ ಕೃಷ್ಣ ಬೈರೇಗೌಡ್ರೆ ಬಿಜೆಪಿ ಸಹಕಾರ ನೀಡ್ತಾ ಇಲ್ಲ ಅಂತ ಮತ್ತೆ ಆರೋಪ ಮಾಡಿದ್ರು. ಅದಾದ ಬಳಿಕ ಈಗ ಸಚಿವ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದಾರೆ. ಬಿಜೆಪಿಯಿಂದಲೇ ಕಲಾಪ ಬಲಿಯಾಗಿದೆ ಅಂತ ಜಮೀರ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಾಗೇಂದ್ರ ವಿಚಾರವಾಗಿ ನಾವು ಚರ್ಚೆ ಮಾಡೋದಕ್ಕೆ ಸಿದ್ಧವಾಗಿದ್ವಿ, ಚರ್ಚೆ ಮಾಡಲು ನಾವು ಸಿದ್ಧವಿದ್ರೂ ಕೂಡ ಅವರು ಚರ್ಚೆಗೆ ಬರಲಿಲ್ಲ ಅಂತ ಗಂಭೀರವಾದ ಆರೋಪವನ್ನ ಜಮೀರ್ ಅಹಮದ್ ಖಾನ್ ಮಾಡ್ತಾ ಇದ್ದಾರೆ. ಮಾಡಿ ಪ್ರಶ್ನೆನ ಬಿಜೆಪಿಯವ್ರನ್ನ ಕೇಳಬೇಕಾಗಿತ್ತು. ನಾವು ಚರ್ಚೆ ಮಾಡಕ್ ಸಿದ್ಧ ಆಗಿದ್ವಿ, ಅವ್ರು ಚರ್ಚೆನೆ ಮಾಡಕ್ ತಯಾರಿಲ್ಲ. ಹಾಗೆ ಈ ಪ್ರಶ್ನೆನ ಬಿಜೆಪಿಯವ್ರನ್ನ ಕೇಳಿದ್ರೆ ಚೆನ್ನಾಗಿರ್ತದೆ. ಅದು ಬಿಜೆಪಿಯಿಂದ ತಾನೇ ಈಗ ನಾವು ಚರ್ಚೆಗೆ ಸಿದ್ಧ ಆಗಿದ್ವಿ, ಅವ್ರು ಚರ್ಚೆ ಮಾಡಕ್ಕೆ ತಯಾರಿಲ್ಲ. ಈಗ ಅಟ್ಲೀಸ್ಟ್ ನೋಟಿಸ್ ಕೊಟ್ಟು ಚರ್ಚೆ ಮಾಡಿ, ಚರ್ಚೆ ಆದ್ರೆ ಆಗ್ಬೇಕಾಗಿತ್ತು. ಚರ್ಚೆನೆ ಮಾಡಕ್ ಸಿದ್ಧ ಇಲ್ಲ, ಅವರು ಚರ್ಚೆನೆ ಮಾಡಕ್ ಸಿದ್ಧ ಇಲ್ಲ. ನಾವೇನು ಇವತ್ತಾದ್ರೂ ಚರ್ಚೆ ಮಾಡ್ತಾ ತಿಳ್ಕೊಂಡಿದ್ವಿ, ನಾವು ಇವತ್ತು ಚರ್ಚೆ ಮಾಡಕ್ ಸಿದ್ಧ ಇಲ್ಲ. ಹಾಗಾಗಿ ಅಸೆಂಬ್ಲಿ ಪ್ರಶ್ನೆನ ಬಿಜೆಪಿ ಅದಕ್ಕೆ ಇದು ಒಂದು ರೀತಿಯಾಗಿ ವೆಂಜನ್ಸ್ ಮಾಡ್ತಾ ಇದ್ದಾರೆ, ವಿಂಡಿಕ್ಟಿವ್ ಪೊಲಿಟಿಕ್ಸ್. ಅಲ್ಲಿ ಸದನದಲ್ಲಾಗಿರುವಂಥ ಘಟನೆ ನಾವು ಚರ್ಚೆ ಕೇಳಿದ್ವಿ, ಅವ್ರು ಚರ್ಚೆ ಕೊಟ್ಟಿಲ್ಲ, ಅದಕ್ಕೆ ನಾವು ಪ್ರತಿಭಟನೆ ಮಾಡಿದ್ವಿ. ಮತ್ತು ಅವರ ಆತ್ಮಸಾಕ್ಷಿ ಮುಟ್ಟಿ ಅವರು ಹೇಳಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಸದನದ ಒಳಗಾಗಿರುವಂಥ ಪ್ರತಿಭಟನೆಯಿಂದ ಅಲ್ಲ, ಹೊರಗಡೆ ಯುವಕರು ಯುವತಿಯರು ಬಂದು ಬೀದಿಗಿಳಿದು ಮಾಡಿದಂಥ ಪ್ರತಿಭಟನೆಯಿಂದನ ಅಲ್ಲ, ತಪ್ಪಾಗಿ ಕಾನೂನನ್ನು ಗಾಳಿ ಕೂರಿ ಮಾಡಿದಂಥ ಲಾಠಿ ಚಾರ್ಜಿಂದನ ಅಂತೇಳಿ ಅವರು